ದೇಶದಾದ್ಯಂತ 76ನೇ ಗಣರಾಜ್ಯೋತ್ಸವ ಸಂಭ್ರಮ ಮನೆ ಮಾಡಿದೆ. ಕರ್ತವ್ಯ ಪಥದ ಇನ್ನೇನು ರಾಷ್ಟ್ರಪತಿಗಳು ರಾಷ್ಟ್ರಧ್ವಜ ಅನಾವರಣ ಮಾಡ್ತಾರೆ. ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಗಣತಂತ್ರ ಸಂಭ್ರಮ ಸಡಗರ ಮನೆ ಮಾಡಿದೆ. ಭಾರತದ ಶ್ರೀಮಂತ ಸಂಗೀತ ಪರಂಪರೆ, ಸಾಂಸ್ಕೃತಿಕ ಪರಂಪರೆ, ಶೌರ್ಯ, ಪ್ರಗತಿಯ ಅನಾವರಣ ಆಗತ್ತೆ. ದೇಶದ ಐಕ್ಯತೆ, ಏಕತೆಯ ಪ್ರದರ್ಶನ. ಗಣರಾಜ್ಯೋತ್ಸವದ ದಿನ, ಐತಿಹಾಸಿಕ ದಿನ ಇವತ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇದ್ದಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ರಾಷ್ಟ್ರಪತಿಗಳನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ರಾಷ್ಟ್ರಪತಿಗಳ ಆಗಮನ ಆಗ್ತಾ ಇದೆ. ಕರ್ತವ್ಯ ಪಥದತ್ತ ರಾಷ್ಟ್ರಪತಿಗಳು. ಸೇನಾ ಶಕ್ತಿ ಪ್ರದರ್ಶನಕ್ಕೆ ಕರ್ತವ್ಯ ಪಥ ಸಾಕ್ಷಿಯಾಗಲಿದೆ. ಗಣತಂತ್ರದಲ್ಲಿ ದೇಶದ ಸೇನಾ ಶಕ್ತಿಯ ಅನಾವರಣ ಆಗುತ್ತೆ. ರಾಜನಾಥ್ ಸಿಂಗ್ ಅವರು ರಾಷ್ಟ್ರಪತಿಗಳ ಆಗಮನಕ್ಕಾಗಿ ಕಾಯ್ತಾ ಇರುವಂತಹ ದೃಶ್ಯ ಇದು. ಪ್ರತಿಯೊಬ್ಬ ಭಾರತೀಯರಿಗೂ ಐತಿಹಾಸಿಕವಾದಂತಹ ದಿನ ಜನವರಿ 26. ರಾಜಪ್ರಭುತ್ವ ಕೊನೆಗೊಂಡು ಪ್ರಜಾಪ್ರಭುತ್ವ ಅಸ್ತಿತ್ವಕ್ಕೆ ಬಂದಂತಹ ದಿನ. ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ರಾಷ್ಟ್ರಪತಿಗಳ ಆಗಮನ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸ್ವಾಗತಿಸ್ತಾ ಇದ್ದಾರೆ. ಎಸ್, ಪ್ರಧಾನಿ ನರೇಂದ್ರ ಮೋದಿ ಅವರ ನಂತರ ರಾಷ್ಟ್ರಪತಿಗಳ ಆಗಮನ ಆಗತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ. ಸಂವಿಧಾನ ಅಸ್ತಿತ್ವಕ್ಕೆ ಬಂದು ಜಾರಿಯಾಗಿ 76 ವರ್ಷದ ಸಂಭ್ರಮ. ಈ ಸಂಭ್ರಮ ಎಲ್ಲೆಡೆಯೂ ಮನೆ ಮಾಡಿದೆ. ಕರ್ತವ್ಯ ಪಥದ ನೇರ ಪ್ರಸಾರದ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ. ಇನ್ನು ಕೆಲವೇ ಕ್ಷಣದಲ್ಲಿ ರಾಷ್ಟ್ರಪತಿಗಳು ಕೂಡ ಬರ್ತಾರೆ. which burns continually under the central obelisk. ಪ್ರತಿ ವರ್ಷವೂ ಕೂಡ ಒಂದೊಂದು ಥೀಮ್ ನಲ್ಲಿ ಗಣರಾಜ್ಯೋತ್ಸವವನ್ನ ಆಚರಿಸಲಾಗುತ್ತೆ. ಈ ಬಾರಿ ಸುವರ್ಣ ಭಾರತ, ಪರಂಪರೆ ಮತ್ತು ಪ್ರಗತಿಯ ಥೀಮ್ನ ಅಡಿಯಲ್ಲಿ ಗಣರಾಜ್ಯೋತ್ಸವವನ್ನ ಆಚರಿಸಲಾಗ್ತಾ ಇದೆ. ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ಶೌರ್ಯ ಮತ್ತು ಪ್ರಗತಿಯ ಅನಾವರಣ ಕೆಲವೇ ಕ್ಷಣಗಳಲ್ಲಿ. ರಾಷ್ಟ್ರ ರಾಜಧಾನಿಯಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ಪ್ರಧಾನಿಯವರ ಆಗಮನ ಆಗಿದೆ. ರಕ್ಷಣಾ ಸಚಿವರು ಪ್ರಧಾನಿಯವರನ್ನ ಬರಮಾಡಿಕೊಂಡ್ರು. ಧ್ವಜಾರೋಹಣವನ್ನ ನೆರವೇರಿಸ್ತಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಬರ್ತಾರೆ. ಇಂಡೋನೇಷ್ಯಾ ಅಧ್ಯಕ್ಷ ಸುಬಿಯಾಂಟೋ ಈ ಬಾರಿಯ ಮುಖ್ಯ ಅತಿಥಿ. 10,000 ಜನಸಾಮಾನ್ಯ ಅತಿಥಿಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ವೀರ ಯೋಧರಿಗೆ ನಮನ ಸಲ್ಲಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ.
ಈ ಬಾರಿಯ ಗಣತಂತ್ರದಲ್ಲಿ 31 ಟ್ಯಾಬ್ಲೋ ಪ್ರದರ್ಶನ ಕೂಡ ಇದೆ. ಮೈನವಿರೇಳಿಸಲಿದೆ. سلامت شست انتر سنا سماندان شوق شست ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.